देहं चिंता संतापलेपोद्भवमृत्युमुखराशेषदोषातिदूरं सद्भिर्वैराग्यभक्तिश्रुतिमतिनियतध्यानजज्ञानयोगात् गम्यं वन्दे मुकुन्दाभिदममलमलं ब्रह्मवेदान्तवेद्यं नमस्ते प्राणेश प्रणतविभवाय वरिमगाः नमस्वामिन् रामः प्रियतमः हनुमन् गुरुगुणः नमस्तुभ्यं भीमप्रबलतम कृष्णेष्ट भगवन् नमः श्रीमन्मध्वप्रतिश सुदर्शनो जय जय तपो विद्या विरक्त्यादि सद्गुणो घाकरानहं वादिराजगुरून् वन्दे हयग्रीवतयाश्रयान् पूज्याय राघवेन्द्राय सत्धर्मरताय च भजतां कल्पवृक्षाय नमतां कामधेनवे वादी विजयशीलाय वरदाय वरार्थिनां वदान्यजनसिंहाय वरदेन्द्राय ते नमः तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः हरिः ओम् वन्दे वन्द्यं विधिभवमहेन्द्रादिवृन्दारकेन्द्रैः व्यक्तं व्याप्तं स्वगुणगणतो देशतः कालतश्च भूतावद्यं सुखचितिमयैर्मङ्गलैर्युक्तमङ्गैः सानाथ्यन्नो विततदधिकं ब्रह्मनारायणाख्यं श्रीगुरुभ्यो नमः हरिः ओम् अथो राजा दशरथो पुत्राणां पुत्रवत्सलः चिन्तयामास दारार्थं समात्यत्य स महीपतिः श्रीगुरुभ्यो नमः ನಾರಾಯಣ ಪಂಡಿತಾಚಾರ್ಯರು ಸಂಗ್ರಹ ರಾಮಾಯಣ ಎನ್ನುವಂತಹ ಗ್ರಂಥದಲ್ಲಿ ರಾಮಚಂದ್ರ ಹೇಗೆ ಉತ್ಪತ್ತಿಯಾದ, ಭಗವಂತ ಯಾಕೆ ಅವತಾರ ಮಾಡಿದ ಅನ್ನುವಂತಹ ವಿಷಯವನ್ನು ನಿರೂಪಣೆ ಮಾಡ್ತಾ ಅನೇಕ ದೇವತೆಗಳು ಯಾರ್ಯಾರು ಯಾವ್ಯಾವ ಕಪಿಗಳಾಗಿ ಹುಟ್ಟಿದ್ರು ಎನ್ನುವಂತಹ ವಿಷಯವನ್ನು ನಿನ್ನೆ ನೋಡ್ತಾ ಬಂದ್ವಿ. ಅಂತಹ ಎಲ್ಲ ಕಪಿಗಳು ಅವತಾರ ಮಾಡಿದ ನಂತರ ಕೊನೆಗೆ ದಶರಥನ ಹೆಂಡತಿಯರಲ್ಲಿ 4 ಮಂದಿ ಮಕ್ಕಳು ಹುಟ್ಟುತ್ತಾರೆ. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಅಂಥೇಳಿ. ರಾಮ ಅಂತೂ ಸ್ವತಃ ಭಗವಂತ ವಾಸುದೇವನಾಗಿ ಭಗವಂತ ತಾನು ರಾಮನಾಗಿ ಅವತಾರ ಮಾಡಿದ ಭಗವಂತ. ಲಕ್ಷ್ಮಣ ತಾನು ಶೇಷಾವತಾರಿ, ಶೇಷದೇವರೇ ಲಕ್ಷ್ಮಣನಾಗಿ ತಾವು ಹುಟ್ಟುತ್ತಾರೆ. ಅದೇ ವಿಧವಾಗಿ ಭರತ ಭಗವಂತನ ಗದಾಯುಧಕ್ಕೆ ಅಭಿಮಾನ್ಯನಾಗಿರ್ತಕ್ಕಂತಹ ಪ್ರದ್ಯುಮ್ನನೇ ತಾನು ಭರತನಾಗಿ ಹುಟ್ಟಿದ. ಕಾಮ ತಾನು ಸುದರ್ಶನ ಚಕ್ರಕ್ಕೆ ಅಭಿಮಾನಿ. ಆ ಸುದರ್ಶನ ಚಕ್ರಕ್ಕೆ ಅಭಿಮಾನಿಯಾಗಿರ್ತಕ್ಕಂತಹ ಕಾಮ ತಾನು ಸುದರ್ಶನ ಚಕ್ರಕ್ಕೆ ಅಭಿಮಾನಿ ಪ್ರದ್ಯುಮ್ನ ತಾನು ಭರತನಾಗಿ ಹುಟ್ಟಿದ. ಗದಕ್ಕೆ ಅಭಿಮಾನಿಯಾಗಿರ್ತಕ್ಕಂತಹ ಕಾಮ ಶತ್ರುಘ್ನನಾಗಿ ಹುಟ್ಟಿದ. ಈ ವಿಧವಾಗಿ 4 ಮಂದಿ ಮಕ್ಕಳು ಕೂಡ ದಶರಥನಿಗೆ ಭಾರಿ ಸಂತೋಷವನ್ನ ತಾವು ಉಂಟು ಮಾಡ್ತಾ ಇದ್ರು. ಅಂತಹ ದಶರಥ ಮಹಾರಾಜ 4 ಮಂದಿ ಮಕ್ಕಳನ್ನ ತಾನು ನೋಡ್ತಾ ಭಾರಿ ಆನಂದವನ್ನು ತಾನು ಅನುಭವಿಸ್ತಾ ಇದ್ದ ತನ್ನ ರಾಜ್ಯದಲ್ಲಿ. ಈ ರೀತಿಯಾಗಿರುವಾಗ ದಶರಥ ಮಹಾರಾಜ ಮಕ್ಕಳಿಗೆ ಮಾಡುವಂತಹ ಅನೇಕ ಸಂಸ್ಕಾರಗಳನ್ನ ತಾನು ಮಾಡ್ತಾ ಬಂದ. ವಿಷ್ಣು ಬಲಿ, ಜಾತಕರ್ಮ, ನಾಮಕರಣ, ಅನ್ನಪ್ರಾಶನ, ಚೌಲ, ಉಪನಯನ ಇಷ್ಟೆಲ್ಲ ಸಂಸ್ಕಾರಗಳನ್ನು ಮಾಡಿ 4 ಮಂದಿ ಮಕ್ಕಳನ್ನು ಕೂಡ ವಿದ್ಯಾಭ್ಯಾಸಕ್ಕೋಸ್ಕರ ತಾನು ಕೊಟ್ಟು ಕಳಿಸ್ತಾನೆ ಗುರುಕುಲಕ್ಕೆ. ಉಪನಯನ ಸಂಸ್ಕಾರ ಆದ ನಂತರ ರಾಮ ಲಕ್ಷ್ಮಣಾದಿಗಳು ಗುರುಕುಲಕ್ಕೆ ಹೋಗಿ ಉನ್ನತವಾದ ಶಸ್ತ್ರಾಸ್ತ್ರ ವಿದ್ಯಾಭ್ಯಾಸವನ್ನು ತಾವು ಕಲಿತಾರೆ. ತಾವು ಕಲಿತರು ಅಂದರೆ ರಾಮನಿಗೇನು ಗೊತ್ತಿಲ್ಲ ಅಂತ ತಿಳ್ಕೊಳ್ಬಾರ್ದು. ರಾಮನಿಗೆ ಗೊತ್ತಿದೆ, ಗುರುಗಳಿಗೆ ಅನುಗ್ರಹ ಮಾಡೋದಕ್ಕೋಸ್ಕರ, ಆ ಶಸ್ತ್ರಾಸ್ತ್ರಗಳಿಗೆ ಅಭಿಮಾನ್ಯರಾದ ದೇವತೆಗಳಿಗೆ ಅನುಗ್ರಹ ಮಾಡೋದಕ್ಕೋಸ್ಕರವಾಗಿ ತಾನು ಗುರುಕುಲದಲ್ಲಿ ಆ ಶಸ್ತ್ರಾಸ್ತ್ರಗಳ ವಿದ್ಯೆಯನ್ನು ತಾನು ಕಲಿತಾ ಅನ್ನೋದನ್ನ ನಾವು ಇಟ್ಕೊಳ್ಬೇಕು. ಅಷ್ಟೇ ಬಿಟ್ರೆ ರಾಮನಿಗೆ ಏನು ಗೊತ್ತಿಲ್ಲ, ಗುರುಗಳಿಂದ ಮತ್ತೆ ಪುನಃ ಸ್ವತಃ ಹೊಸದಾಗಿ ತಾನು ಕಲಿತಾ ಎನ್ನುವಂತಹ ನಿಯಮವನ್ನ ನಾವಿಲ್ಲಿ ಇಟ್ಕೊಳ್ಳಕೂಡದು. ಈ ವಿಧವಾಗಿ 4 ಮಂದಿ ಮಕ್ಕಳು ಕೂಡ ಗುರುಕುಲದಲ್ಲಿ ವಿದ್ಯಾಭ್ಯಾಸವನ್ನ ತಾವು ಮಾಡಿ ಕೊನೆಗೆ ಮತ್ತೆ ಪುನಃ ಅಯೋಧ್ಯ ನಗರದಲ್ಲಿರ್ತಕ್ಕಂತಹ ದಶರಥ ರಾಜನ ಅರಮನೆಗೆ ತಾವು ಬರುವಂಥವರಾಗ್ತಾರೆ. ಇಷ್ಟೆಲ್ಲ ವಿಷಯವನ್ನ ನಿನ್ನೆ ನೋಡ್ತಾ ಬಂದ್ವಿ. ಅದ್ಯ ಕಥಾನುವಾದ. ಅಥೋ ರಾಜ ದಶರಥೋ ಪುತ್ರಾಣಾಂ ಪುತ್ರವತ್ಸಲಃ. ದಶರಥ ಮಹಾರಾಜ ಬಂದಿರತಕ್ಕಂತಹ ಮಕ್ಕಳ ಜೊತೆಗೆ ಆನಂದದಿಂದ ಕಾಲವನ್ನ ಕಳೀತಾ ಇದ್ದ.
ಯಾಕಂದ್ರೆ ಇಷ್ಟು ದಿವಸ ಗುರುಕುಲದಲ್ಲಿದ್ರು. ಆದ್ರಿಂದ ಗುರುಕುಲದಲ್ಲಿ ಏನಾಗಿತ್ತೋ ಗೊತ್ತಿಲ್ಲ, ಎಷ್ಟು ಕಷ್ಟಪಟ್ಟಿದ್ದಾರೋ ಗೊತ್ತಿಲ್ಲ. ಆದ್ರಿಂದ ಆ ಪ್ರೀತಿಯಿಂದ ದಶರಥ ಮಹಾರಾಜ ಸುಮಾರು ದಿನಗಳು ತನ್ನ ಮಕ್ಕಳ ಜೊತೆಗೇನೆ ತಾನು ಕಾಲವನ್ನು ಕಳಿತಾ ಚಿಂತಯಾಮಾಸ ದಾರಾರ್ಥಂ ಸಮಾತ್ಯ ಸಹಿ ಮಹಿಪತಿ. ಈ ವಿಧವಾಗಿ ಕಾಲ ಕಲಿತಾ ತಾನೊಂದು ಆಲೋಚನೆಗೆ ಬಂದ. ಏನು ಅಂದ್ರೆ, ಚಿಕ್ಕ ವಯಸ್ಸೇ ಮಕ್ಕಳದ್ದು, ಆದರೂ ಕೂಡ ಚಿಕ್ಕವರೊಂದಾಗಿದ್ದಾಗಲೇನೆ ವಿವಾಹ ಮಾಡಬೇಕು ಅಂತ ಹೇಳಿ ತಾನು ತೀರ್ಮಾನ ಮಾಡ್ತಾನಂತೆ. ವಿವಾಹ ಮಾಡಲಿಕ್ಕೆ ಮಂತ್ರಿಗಳ ಜೊತೆಗೆ ಸಮಾಲೋಚನೆ ಮಾಡಲಿಕ್ಕೆ ತಾನು ಪ್ರಾರಂಭ ಮಾಡ್ತಾನೆ. ಚಿರಂ ಚಿಂತಯತಾ ತೇನ ಸಮಾಜೇ ಸಮದೃಶ್ಯತ ವಿಶ್ವಾಮಿತ್ರಂ ಸತಾ ಮಿತ್ರಂ ಕಾರ್ಯಸ್ಯೇವ ವಿನಿರ್ಣಯ. ಮಂತ್ರಿಗಳ ಜೊತೆಗೆ ತಾನು ಮಂತ್ರಾಲೋಚನೆಯನ್ನ, ಒಂದು ವಿಧವಾದ ಸಮಾಲೋಚನೆಯನ್ನು ತಾನು ಮಾಡ್ತಾ, ಮಕ್ಕಳಿಗೆ ಮದುವೆ ಮಾಡಬೇಕು ಅಂತ ಹೇಳಿ ಮೀಟಿಂಗ್ ಮಾಡಬೇಕಾದ್ರೆ, ಸಮಾಲೋಚನೆ ಮಾಡಬೇಕಾದ್ರೆ ಇದ್ದಕ್ಕಿದ್ದ ಹಾಗೆ ದಶರಥ ಮಹಾರಾಜನ ಆಸ್ಥಾನಕ್ಕೆ ಯಾರು ಬರ್ತಾರೆ ಅಂದ್ರೆ ವಿಶ್ವಾಮಿತ್ರರು ತಾವು ಬರ್ತಾರೆ. ವಿಶ್ವಾಮಿತ್ರಂ ಸತಾ ಮಿತ್ರಂ ಕಾರ್ಯಸ್ಯೇವ ವಿನಿರ್ಣಯ. ವಿಶ್ವಾಮಿತ್ರ, ವಿಶ್ವಸ್ಯ ಮಿತ್ರಂ ವಿಶ್ವಾಮಿತ್ರ, ಇಡೀ ಪ್ರಪಂಚಕ್ಕೆ ಮಿತ್ರರಂತೆ ಇರ್ತಕ್ಕಂಥವ್ರು, ಹಿತವನ್ನ ಕೊಡುವಂಥವರು ಆ ಋಷಿಗಳಾಗಿದ್ರು. ಆದ್ದರಿಂದ ಅವರಿಗೆ ವಿಶ್ವಾಮಿತ್ರ ಅಂತ ಹೇಳಿ ನಾಮಕರಣ ಬಂತು. ವಾಸ್ತವಿಕವಾಗಿ ವಿಶ್ವಾಮಿತ್ರ ಋಷಿಗಳು ಹುಟ್ಟುತಃ ಋಷಿ ಪರಂಪರೆಯಲ್ಲೇ ತಾವು ಹುಟ್ಟಿದವರಲ್ಲ. ಗಾಧಿ ಎನ್ನುವಂತಹ ಕ್ಷತ್ರಿಯ ತಾನು ಶಸ್ತ್ರಾಸ್ತ್ರ ವಿದ್ಯೆಯನ್ನು ತಾನು ಕಲಿತು ಅನೇಕ ಯುದ್ಧವನ್ನು ತಾನು ಮಾಡಿರ್ತಕ್ಕಂತಹ ದೊಡ್ಡ ಯೋಧ, ವೀರ. ಅಂತಹ ವೀರನಾಗಿರ್ತಕ್ಕಂತಹ ಗಾಧಿಯ ಮಗನಾಗಿರ್ತಕ್ಕಂಥವನು ಭಾರಿ ಈ ಶಸ್ತ್ರಾಸ್ತ್ರ ವಿದ್ಯೆಯಲ್ಲಿ, ಕ್ಷತ್ರಿಯ ಧರ್ಮದಲ್ಲಿ ಯಾವುದೇ ವಿಧವಾದ ಒಂದು ಪುರುಷಾರ್ಥ ಎನ್ನುವಂಥದ್ದೇನೂ ಕೂಡ ಇಲ್ಲ ಅಂತ ತೀರ್ಮಾನಕ್ಕೆ ಬಂದು ತಾನೇನ್ ಮಾಡಿದ ಅಂತಂದ್ರೆ, ಆ ಕ್ಷತ್ರಿಯ ಕುಲವನ್ನು ತಾನು ಪರಿತ್ಯಾಗ ಮಾಡಿ ಬ್ರಾಹ್ಮಣ್ಯವನ್ನು ತಾನು ಹೊಂದಿ ಉತ್ತಮವಾದ ತಪಸ್ಸನ್ನ ಮಾಡ್ತಾ ಎಲ್ಲರೂ ಕೂಡ ಇವತ್ತಿನ ದಿವಸ ತಮ್ಮ ತಮ್ಮ ಮನೆಯಲ್ಲಿ ನೆನೆಸುವಂತೆ ವಿಶ್ವಾಮಿತ್ರ ಋಷಿಗಳು ಉತ್ತಮವಾದ ತಪಸ್ಸನ್ನ ಮಾಡಿ ಗಾಯತ್ರಿ ಮಂತ್ರವನ್ನ ಕಂಡುಕೊಂಡಿರ್ತಕ್ಕಂತಹ ಮಹರ್ಷಿಗಳು. ಇವತ್ತು ವಿಶ್ವಾಮಿತ್ರ ಋಷಿಗಳು ಇಲ್ಲದೆ ಹೋಗಿದ್ರೆ ನಮಗೆ ಯಾರಿಗೂ ಕೂಡ ಗಾಯತ್ರಿ ಮಂತ್ರವೇ ಸಿಗ್ತಾ ಇರಲಿಲ್ಲ. ಅಷ್ಟು ಬ್ರಹ್ಮ ಗಾಯತ್ರಿ ಬ್ರಹ್ಮದೇವರು ಕಂಡುಕೊಂಡವರು. ಆದ್ರೆ ವಿಶ್ವಾಮಿತ್ರ ಗಾಯತ್ರಿ ಅಂತ ಇನ್ನೊಂದು, ಓಂ ಭೂರ್ಭುವಸ್ವ ಅಂತ ವ್ಯಾಹೃತಿಯಿಂದ ಕೂಡಿರ್ತಕ್ಕಂತಹ ಗಾಯತ್ರಿಗೆ ವಿಶ್ವಾಮಿತ್ರ ಗಾಯತ್ರಿ ಅಂತ ಕರೀತಾರೆ. ಜಪವನ್ನ ಮಾಡುವಾಗ ವಿಶ್ವಾಮಿತ್ರ ಗಾಯತ್ರಿಯನ್ನೇ ಮಾಡಬೇಕು. ಅಂತಹ ವಿಶ್ವಾಮಿತ್ರ ಗಾಯತ್ರಿಯನ್ನು ಕಂಡುಕೊಂಡಿರ್ತಕ್ಕಂತಹ ಗಾಯತ್ರಿ ಮಂತ್ರವನ್ನ ಕಂಡುಕೊಂಡಿರ್ತಕ್ಕಂತಹ ಮಹನೀಯರು ಈ ವಿಶ್ವಾಮಿತ್ರ ಋಷಿಗಳು. ಅಂತಹ ವಿಶ್ವಾಮಿತ್ರ ಋಷಿಗಳು ಭಾರಿ ದೊಡ್ಡ ತಪಸ್ವಿಗಳು. ಎಷ್ಟು ತಪಸ್ವಿಗಳೋ ಅಷ್ಟೇ ಶಸ್ತ್ರಾಸ್ತ್ರಗಳನ್ನು ಬಲ್ಲ ದೊಡ್ಡ ಯೋಧರಾಗಿದ್ರು. ಅಂತಹ ವಿಶ್ವಾಮಿತ್ರ ಋಷಿಗಳು ದಶರಥ ಮಹಾರಾಜನ ಆಸ್ಥಾನಕ್ಕೆ ತಾವು ಬರ್ತಾರೆ. ಬಂದಾಗ ಪ್ರತ್ಯುತ್ಥಾಯ ನೃಪಪ್ರೀತಃ ಪ್ರದಾಯ ಪರಮಾಸನಾಂ ಸಮವಿಷ್ಟೋ ಮುನಿಶ್ರೇಷ್ಠ ಅಭಿಪೂಜ್ಯೆ ಇದಮಬ್ರವೀತ್. ಋಷಿಗಳು ಬಂದಿದ್ದಾರೆ ಆಸ್ಥಾನಕ್ಕೆ ಅಂತ ತಿಳ್ಕೊಂಡು ಬಿಟ್ಟು ಪ್ರತ್ಯುತ್ಥಾಯ ನೃಪಶ್ರೇಷ್ಠ, ತನ್ನ ಆಸನದಿಂದ ನೃಪಶ್ರೇಷ್ಠ ರಾಜನಾಗಿರ್ತಕ್ಕಂತಹ ದಶರಥ ಮಹಾರಾಜ ಎದ್ದು ಬಿಟ್ಟು ಪ್ರದದಾಯ ಪರಮಾಸನಂ, ಅವರಿಗೆ ಉತ್ತಮವಾಗಿರ್ತಕ್ಕಂತಹ ಆಸನವನ್ನ, ಅರ್ಘ್ಯ ಪಾದ್ಯಾದಿಗಳನ್ನ ಏನೇನು ಉಪಚಾರ ಮಾಡಬೇಕೋ ಎಲ್ಲ ಉಪಚಾರ ಪೂಜೆಯನ್ನ ಋಷಿಗಳಿಗೆ ತಾನು ಮಾಡ್ತಾನೆ. ಮಾಡಿಬಿಟ್ಟು ಸವಸಿಷ್ಠೋ ಮುನಿಶ್ರೇಷ್ಠಂ, ವಸಿಷ್ಠ ಋಷಿಗಳಿಂದ ಕೂಡಿಕೊಂಡೇನೆ ದಶರಥ ಮಹಾರಾಜ ವಿಶ್ವಾಮಿತ್ರ ಋಷಿಗಳಿಗೆ ಸಲ್ಲಬೇಕಾಗಿರ್ತಕ್ಕಂತಹ ಅನೇಕ ಗೌರವವನ್ನು ತಾನು ಸಲ್ಲಿಸಿ ತಾನು ಮಾತನಾಡಲಿಕ್ಕೆ ಪ್ರಾರಂಭ ಮಾಡ್ತಾನಂತೆ. ಯಾರ ಹತ್ರ? ವಸಿಷ್ಠ ಋಷಿಗಳ ಹತ್ರ, ವಿಶ್ವಾಮಿತ್ರ ಋಷಿಗಳ ಹತ್ರ ದಶರಥ ಮಹಾರಾಜ ತಾನು ಮಾತನಾಡ್ತಾನಂತೆ. ಏನು ಮಾತನಾಡಿದ ಅಂತಂದ್ರೆ, ಭಗವಾನ್ ಭಕ್ತಾಃ ಪರಿಪೂರ್ಣಃ ಸ್ವಭಾವತಃ ತಥಾಪಿ ಮಯಮಾನಾರ್ಥಂ ಕರ್ಮೋವಹ ಕರ್ಮವಾಂಛಿತಂ. ಆ ದಶರಥ ಮಹಾರಾಜ ಮಕ್ಕಳಿದ್ದಾರೆ, ಮಕ್ಕಳನ್ನ ನೋಡ್ತಾ ಏನು ಆನಂದ ಪಡ್ತಾ ಇದ್ದ, ಆ ಆನಂದದ ಸಂಭ್ರಮದಲ್ಲಿ, ಆ ಉತ್ಸಾಹದಲ್ಲಿ ದಶರಥ ಮಹಾರಾಜ ತಾನು ಮಾತನಾಡ್ತಾನಂತೆ. ಏನು ಅಂತಂದ್ರೆ, ಭಗವಂತನಿಗೆ ಅತ್ಯಂತ ಪ್ರೀತಿಕರರಾಗಿರ್ತಕ್ಕಂಥವರು ನೀವುಗಳು. ಋಷಿಗಳೆಲ್ಲರೂ ಕೂಡ ಭಗವಂತನಿಗೆ ಭಾರಿ ಹತ್ರದಲ್ಲಿರ್ತಕ್ಕಂಥವರು. ಆದ್ರಿಂದಾಗಿ ನಿಮಗೆ ನಮಸ್ಕಾರ ಅಂತ ಹೇಳಿ ನಮಸ್ಕಾರ ಮಾಡಿ ತಾನು ಹೇಳ್ತಾನಂತೆ. ಏನು ಅಂತಂದ್ರೆ, ನಾರಾಯಣನ ಭಕ್ತರೆಲ್ಲರೂ ಕೂಡ ಸೂರ್ಯನಂತೆ ಪ್ರಕಾಶಿಸುವಂಥವರೆಲ್ಲರೂ ಕೂಡ ಅಂತಹ ಭಗವದ್ಭಕ್ತರು ಯಾರ್ಯಾರಂತೆ ಇದ್ದಾರೆ ಅವರು ಒಂದೇ ಕಡೆ ಕೂತ್ಕೊಂಡು ಭಗವಂತನ ಆರಾಧನೆ ಮಾಡುವಂಥವರಲ್ಲ. ದಿಕ್ಕುಗಳಲ್ಲಿ ಸಂಚಾರ ಮಾಡ್ತಾ ಭಗವದ್ಭಕ್ತರು ಭಗವಂತನ ತತ್ವಜ್ಞಾನವನ್ನ ಉಪದೇಶ ಮಾಡ್ತಾ, ಅದನ್ನ ಅನುಗ್ರಹ ಮಾಡ್ತಾ, ಎಲ್ಲಾ ದಿಕ್ಕಿನಲ್ಲಿಯೂ ಕೂಡ ಭಗವಂತನ ತತ್ವಜ್ಞಾನವನ್ನ ಹಂಚುವಂತಹ ಮಹನೀಯರು ಭಗವದ್ಭಕ್ತರು.
ಆ ಭಗವದ್ಭಕ್ತರಲ್ಲಿ ನೀವು ಕೂಡ ಒಬ್ಬರಾಗಿರ್ತಕ್ಕಂಥವರು. ಈ ಪ್ರಸಂಗ ಭಾಗವತದಲ್ಲಿ ಒಂದು ಪ್ರಸಂಗ ಬರುತ್ತೆ. ಏನು ಅಂತಂದ್ರೆ, ಜನಸ್ಯ ಕೃಷ್ಣದಾ ಮುಖ್ಯ ದೈವ್ಯಾಧರ್ಮ ಸಥಾ ಸುಖಃ ಅನುಗ್ರಹ ಏಷ ಚರಂತಿ ನೂನಂ ಭೂತಾನಿ ಭವ್ಯಾನಿ ಜನಾರ್ದನಸ್ಯ. ಅನುಗ್ರಹಾಯ, ಕೇವಲ ಭಕ್ತರಿಗೆ ಅನುಗ್ರಹ ಮಾಡೋದಕ್ಕೋಸ್ಕರವೇ ತತ್ವಜ್ಞಾನಿಗಳು ಚರಂತಿ, ಅಲ್ಲಿ ಸಂಚಾರ ಮಾಡ್ತಾ ಭೂತಾನಿ ಭವ್ಯಾನಿ ಜನಾರ್ದನಸ್ಯ, ಎಲ್ಲ ಭೂತ ಪದಾರ್ಥಗಳನ್ನ, ಎಲ್ಲ ವಿಧವಾಗಿರ್ತಕ್ಕಂತಹ ಜಡ ಪದಾರ್ಥಗಳನ್ನ, ಚೈತನ್ಯ ಪದಾರ್ಥಗಳಲ್ಲಿ ಭಗವಂತನ ಕಾಣ್ತಾ ಸಂಚಾರವನ್ನ ಮಾಡಿ ಮಾಡಿ ಭಗವದ್ ಭಕ್ತರು ಏನ್ ಮಾಡ್ತಾರೆ, ಸಜ್ಜನರಿಗೆ ಉಪದೇಶ ಮಾಡುವಂಥವರಾಗ್ತಾರೆ. ಅದೇ ವಿಧವಾಗಿ ವಿಶ್ವಾಮಿತ್ರರಾಗಿರ್ತಕ್ಕಂತಹ ನೀವು ಕೂಡ ಸಂಚಾರ ಮಾಡ್ತಾ ಇದ್ದೀರಿ ಅಂದ್ರೆ ಏನೋ ನಿಮ್ಮ ಸ್ವಾರ್ಥಕ್ಕೋಸ್ಕರ ತಿರುಗುವಂಥವರಲ್ಲ, ಭಗವಂತನ ಸೇವೆಗೋಸ್ಕರೇ ತಿರುಗುವಂಥವರು. ಆದ್ರಿಂದಾಗಿ ನಿನಗೆ ಏನೇ ಬೇಕಂದ್ರೂ ಕೇಳಿ, ನಾನು ರಾಜ್ಯದಲ್ಲಿ ನಾನು ಕಲ್ಪಿಸಿಕೊಡ್ತೇನೆ ಅಂತ ಹೇಳಿ ವಾಗ್ದಾನ ಮಾಡ್ತಾನೆ ದಶರಥ ಮಹಾರಾಜ. ಹೇಳ್ತಾನೆ, ಮಹೀಪಾಲ ವಚಶ್ರುತ್ವ ಮಹೀದೇವ ಅಭ್ಯಭಾಷತ. ರಾಜ ಹೇಳಿದ, ನಾನು ಏನು ಬೇಕಾದರೂ ಕೊಡ್ತೇನೆ ನಿಮಗೆ, ಯಾಕಂದ್ರೆ ನೀವು ಭಗವದ್ ಭಕ್ತರು, ಆದ್ರಿಂದ ನಿಮ್ಗೆ ಏನ್ ಬೇಕಾದ್ರೂ ಕೊಡ್ತೇನೆ ಅಂತ ಹೇಳಿದ ಮಾತ್ರಕ್ಕೆ ಆಗ ವಿಶ್ವಾಮಿತ್ರ ಋಷಿಗಳು ಮಾತನಾಡ್ತಾರಂತೆ. ಮಹೀಪಾಲ ವಚಶ್ರುತ್ವ, ಮಹೀಪಾಲ ಅಂದ್ರೆ ರಾಜ, ಆ ರಾಜನ ಮಾತನ್ನ ಕೇಳಿಬಿಟ್ಟು ಆ ಮಹೀದೇವೋ ಅಭ್ಯಭಾಷತ, ವಿಶ್ವಾಮಿತ್ರ ಋಷಿಗಳು ಮಾತನಾಡ್ತಾರಂತೆ. ಮಹಾವಾಕ್ಯಸ್ಯ ಮಹತಃ ಯುಕ್ತಮೇತದ ತಪೋದಿತಂ. ಏನು, ನೀನು ಭಾರಿ ತಪಸ್ಸನ್ನ ಮಾಡಿ ಭಾರಿ ಭಗವಂತನ ಅನುಗ್ರಹವನ್ನ ಪಡೆದು ಅಶ್ವಮೇಧ ಯಾಗವನ್ನ ಮಾಡಿದ್ಯಾ, ಪುತ್ರಕಾಮೇಷ್ಟಿ ಯಾಗವನ್ನ ಮಾಡಿದ್ಯಾ. ಅಂತಹ ಅಶ್ವಮೇಧ ಯಾಗ, ಪುತ್ರಕಾಮೇಷ್ಟಿ ಯಾಗಾದಿಗಳನ್ನ ಮಾಡಿ ಮಾಡಿ ನೀನು ಸಾಮಾನ್ಯನಾದವನಲ್ಲ, ಸಾಕ್ಷಾತ್ ಭಗವಂತನನ್ನೇ ಮಗನನ್ನಾಗಿ ಪಡೆದಿರ್ತಕ್ಕಂತಹ ದೊಡ್ಡ ಪುಣ್ಯವಂತ ನೀನು. ಆದ್ರಿಂದ ಪುಣ್ಯವಂತನಾಗಿರ್ತಕ್ಕಂಥವರು ಈ ತರಹ ಮಾತನಾಡೋದು ಸಹಜ. ಏನ್ ಬೇಕಾದ್ರೂ ಕೇಳಿ ಕೊಟ್ಟು ಬಿಡ್ತೇನೆ ಅಂದ್ರೆ ನನ್ನ ಹತ್ರ ಎಲ್ಲವೂ ಇದೆ ಎನ್ನುವಂತಹ ಒಂದು ಬುದ್ಧಿ ತತ್ವ ಅಂತಹ ಜೀವರಾಶಿಗಳಿಗೆ ಇರುತ್ತೆ. ಆದ್ರಿಂದಾಗಿ ನಿನ್ನ ಜೀವನಕ್ಕೆ ಅನುಗುಣವಾಗಿ ನೀನು ಮಾತನಾಡಿದ್ಯಾ, ಆದ್ರಿಂದಾಗಿ ಏನು ಬೇಕಾದ್ರೂ ಕೇಳು ಕೊಡ್ತೇನೆ ಅಂತ ಹೇಳ್ತಾ ಇದೀಯಾ. ಖಂಡಿತವಾಗಿ ಅದನ್ನು ಕೇಳಲಿಕ್ಕೆ ಬಂದವನ್ ನಾನು. ಏನ್ ಕೇಳ್ತಾರೆ ವಿಶ್ವಾಮಿತ್ರ ಋಷಿಗಳು ಅಂತಂದ್ರೆ, ಯಜ್ಞ ರಕ್ಷೋಭ್ಯಾಂ ಮಹಿತೀಕ್ಷೋಭ್ಯಾಂ ಮಹತಃ ಮೇ ಮುಹುರ್ಮುಹು ಯಜ್ಞಸ್ಥ ದಕ್ಷಿಣೋ ದೇಶಿ ತ್ವಾಮಹಂ ಶರಣಂ ಗತಃ. ವಿಶ್ವಾಮಿತ್ರ ಋಷಿಗಳು ಹೇಳ್ತಾರೆ, ನಾನು ಒಂದು ಯಜ್ಞವನ್ನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಆ ಯಜ್ಞವನ್ನ ಮಾಡಬೇಕು ಅಂತ ತೀರ್ಮಾನ ಮಾಡಿ ಯಜ್ಞವನ್ನ ಪ್ರಾರಂಭ ಮಾಡ್ತಾ ಇದ್ದೇನೆ. ಮಾಡುವಾಗ ಮಾತ್ರ ಅನೇಕ ವಿಘ್ನಗಳು ನನಗೆ ಉಂಟಾಗ್ತಾ ಇದೆ ಕಾಡಿನಲ್ಲಿ. ಆದ್ರಿಂದ ಅಂತಹ ಅನೇಕ ವಿಘ್ನಗಳನ್ನ ಪರಿಹಾರ ಮಾಡಲಿಕ್ಕೆ ಸಮರ್ಥ ಯಾರು ಅಂದ್ರೆ ಕೇವಲ ಭಗವಂತ ಮಾತ್ರ. ಆದ್ರಿಂದ ಆ ಯಜ್ಞ ಸಂರಕ್ಷಣೆಗೋಸ್ಕರವಾಗಿಯೇನೆ ನಿನ್ನ ಮಕ್ಕಳನ್ನ ನನ್ನ ಜೊತೆಗೆ ಕೊಟ್ಟು ಕಳಿಸು ಅಂತ ಹೇಳಿ ದಶರಥ ಮಹಾರಾಜನಿಗೆ ವಿಶ್ವಾಮಿತ್ರ ಋಷಿಗಳು ತಾವು ಕೇಳ್ತಾರೆ. ತ್ವಾಮಹಂ ಶರಣಂ ಗತಃ, ಅದಕ್ಕೋಸ್ಕರವೇ ನಾನು ನಿನ್ನ ಹತ್ರ ಬೇಡ್ಲಿಕ್ಕಂತೆ ಬಂದವನು. ನನ್ನ ಸ್ವಾರ್ಥ ಏನೂ ಕೂಡ ಇಲ್ಲ, ನನಗೆ ಇಂಥದ್ದು ಕೊಡು ಅಂಥದ್ದು ಕೊಡು ಅಂತ ಹೇಳಿ ನಾನು ಕೇಳೋದೇ ಇಲ್ಲ. ಭಗವಂತ ಪ್ರೀತಿಗೋಸ್ಕರ ನಾನು ಯಜ್ಞವನ್ನ ಮಾಡ್ತಾ ಇದ್ದೇನೆ. ಆ ಯಜ್ಞಕ್ಕೆ ಬರುವಂತಹ ವಿಘ್ನಗಳನ್ನ ಸಂಹಾರ ಮಾಡೋದಕ್ಕೋಸ್ಕರ ಭಗವಂತನೇ ಸಮರ್ಥ. ಆದ್ದರಿಂದ ಅವರಿಬ್ಬರನ್ನು ಕೂಡ ನನ್ನ ಜೊತೆಗೆ ಕೊಟ್ಟು ಕಳಿಸು ಅಂತ ಹೇಳಿ ದಶರಥ ಮಹಾರಾಜನ ಹತ್ರ ವಿಶ್ವಾಮಿತ್ರ ಋಷಿಗಳು ತಾವು ಕೇಳ್ಕೊಳ್ತಾರೆ. ಅವಧ್ಯಯ ಶುಂಭವರಾದ್ಯನಂತಹ ಅಧ್ಯಯನಕ್ಕೆ ನೃಪತೋ ಸುತಾ ಸತೀಂ. ಆ ವಿಶ್ವಾಮಿತ್ರ ಋಷಿಗಳು ಹೇಳ್ತಾರೆ, ಯಾರವರು ವಿಘ್ನಗಳನ್ನು ತಂದುಕೊಡುವಂಥವರು ಅಂದ್ರೆ ಇಬ್ಬರು ದೈತ್ಯರಂತೆ, ಸುಬಾಹು ಮತ್ತೆ ಮಾರೀಚ ಅಂತ ಹೇಳಿ. ಆ ಇಬ್ಬರು ದೈತ್ಯರಿಗೂ ಕೂಡ ಎಂತಹ ವರ ಇತ್ತು. ವಿಶ್ವಾಮಿತ್ರ ಋಷಿಗಳು ವಾಸ್ತವಿಕವಾಗಿ ಕ್ಷತ್ರಿಯರೇ ಆಗಿದ್ರು, ಎಲ್ಲಾ ಶಸ್ತ್ರಾಸ್ತ್ರಗಳ ವಿದ್ಯೆ ಅವರಿಗೆ ಗೊತ್ತಿತ್ತು. ಆದ್ರೂ ಕೂಡ ಅವರೇ ನಿಂತು ಯುದ್ಧ ಮಾಡಬಹುದಿತ್ತು. ಆದ್ರೆ ಯಾಕೆ ಯುದ್ಧವನ್ನ ಮಾಡದೆ ಈ ರಾಮನನ್ನ, ದಶರಥ ಮಹಾರಾಜನನ್ನ ಮೊರೆ ಹೊಂದುತ್ತಾರೆ ವಿಶ್ವಾಮಿತ್ರ ಋಷಿಗಳು ಅಂತ ಹೇಳಿ ನಮಗೊಂದು ಸಂಶಯ ಬರಬಹುದು. ಅದಕ್ಕೆ ಆಚಾರ್ಯ ಮಧ್ವ ನಿರ್ಣಯವನ್ನ ಕೊಡ್ತಾರೆ. ಏನು ಅಂತಂದ್ರೆ, ವಿಶ್ವಾಮಿತ್ರ ಋಷಿಗಳು ಯಾಕೆ ಅಯೋಧ್ಯೆಗೆ ಬಂದು ದಶರಥ ಮಹಾರಾಜನ ಹತ್ರ ತಾವು ಕೇಳ್ಕೊಂಡ್ರು ಅಂತ ಅಂದ್ರೆ, ಆ ಇಬ್ರು ದೈತ್ಯರಿಗೆ, ಸುಬಾಹು ಮತ್ತೆ ಮಾರೀಚ ಎನ್ನುವಂತಹ ದೈತ್ಯರಿಗೆ ಒಂದು ರುದ್ರದೇವರ ಅವಧ್ಯತ್ವ ವರ ಇತ್ತಂತೆ. ರುದ್ರದೇವರ ಅವಧ್ಯತ್ವ ವರ ಇರೋದ್ರಿಂದಾಗಿ ರುದ್ರದೇವರು ತಾರತಮ್ಯದಲ್ಲಿ ಉತ್ತಮರಾಗಿರ್ತಕ್ಕಂಥವರು. ಆ ಉತ್ತಮರಾದ ರುದ್ರದೇವರ ವರವನ್ನ, ಆ ಉತ್ತಮರಾದ ರುದ್ರದೇವರ ಫಲವನ್ನ ಭಂಗ ಮಾಡಲಿಕ್ಕೆ ವಿಶ್ವಾಮಿತ್ರ ಋಷಿಗಳಲ್ಲಿ ಆ ಒಂದು ಶಕ್ತಿ ಇಲ್ಲ. ಆ ಶಕ್ತಿ ಇರುವುದು ರುದ್ರದೇವರಿಗಿಂತ ದೊಡ್ಡವರಾದ ವಾಯುದೇವರಲ್ಲಿ ಅಥವಾ ಭಗವಂತನಲ್ಲಿ ಇರುವಂಥದ್ದು. ಆದ್ದರಿಂದ ಭಗವಂತನಾದ ಶ್ರೀರಾಮನೇ, ನಾರಾಯಣನೇ ಬಂದು ಅವರಿಬ್ಬರನ್ನು ಕೂಡ ಸಂಹಾರ ಮಾಡಿದರೆ ರುದ್ರದೇವರ ವರ ಭಂಗವಾದರೂ ಕೂಡ ಯಾವುದೇ ವಿಧವಾದ ದೋಷ ಆಗುವುದಿಲ್ಲ. ಆದ್ದರಿಂದ ಈ ಒಂದು ತತ್ವ ಇರೋದ್ರಿಂದಾಗಿ ವಿಶ್ವಾಮಿತ್ರ ಋಷಿಗಳು ಎಲ್ಲಿಗೆ ಬರ್ತಾರೆ? ದಶರಥ ರಾಜನ ಆಸ್ಥಾನಕ್ಕೆ ಬರ್ತಾರೆ. ಆದ್ರಿಂದ ತಾವೇ ಸ್ವತಃ ಯುದ್ಧ ಮಾಡಬಹುದಿತ್ತು, ಆದರೂ ಕೂಡ ಯಾಕೆ ಮಾಡಲಿಲ್ಲ ಅಂದ್ರೆ
ರುದ್ರದೇವರ ಅವಧ್ಯತ್ವ ವರವನ್ನ ಅವರು ಭಂಗ ಮಾಡಲಿಕ್ಕೆ ತಾವು ಸಮರ್ಥರಲ್ಲ. ಆ ಕಾರಣದಿಂದ ರಾಮನ ಹತ್ರ ತಾವು ಮೊರೆ ಹೊಂದಿ ಅವನನ್ನು ಕರ್ಕೊಂಡು ಹೋಗ್ಲಿಕ್ಕೆ ತಾವು ಬರ್ತಾರೆ. ಈ ರೀತಿಯಾಗಿ ರಾಮ ಲಕ್ಷ್ಮಣರನ್ನ ನನ್ನ ಜೊತೆಗೆ ಕೊಟ್ಟು ಕಳಿಸ್ಬೇಕು ಅಂತ ಕೇಳ್ಕೊಂಡಾಗ ದಶರಥ ಅನ್ಕೊಳ್ತಾನೆ, ಯಾಕಾದ್ರೂ ನಾನು ಆ ಮಾತನಾಡಿದ್ನೋ ಏನ್ ಬೇಕಾದ್ರೂ ಕೇಳುವಂತೆ ಬಾಯಿ ಜಾರಿ ಅಂದುಬಿಟ್ಟೆ, ಅಂದಿದ್ದಕ್ಕೆ ಈ ಒಂದು ತಾಪತ್ರಯ, ಏನಾದ್ರೂ ಸ್ವಲ್ಪ ಕೊಟ್ಟು ಕಳಿಸ್ಬಿಟ್ಟಿದ್ರೆ ಹೋಗ್ಬಿಡ್ತಿದ್ರೋ ಏನೋ ವಿಶ್ವಾಮಿತ್ರ ಋಷಿಗಳು ಅಂತ ಹೇಳಿ ಆಗ ತಾನು ಅನ್ಕೊಳ್ತಾನಂತೆ. ಅಂತಹ ವಿಶ್ವಾಮಿತ್ರ ಋಷಿಗಳು ಬಂದು ನಿನ್ನ ಮಕ್ಕಳನ್ನ ಕೊಟ್ಟು ಕಳಿಸುವಂತೆ ಕೇಳ್ಕೊಂಡಾಗ ದಶರಥ ಮಹಾರಾಜ ಹೇಳ್ತಾನೆ, ಅದು ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಇಷ್ಟು ದಿನ ಬಿಟ್ಟಿದ್ದೇ ದೊಡ್ಡದು, ಗುರುಕುಲದಲ್ಲೇನೋ ಬಿಟ್ಟಿದ್ರು ವಿದ್ಯಾಭ್ಯಾಸಕ್ಕೋಸ್ಕರ, ಅದು ಅನಿವಾರ್ಯ, ತಪ್ಪದೇ ನಾನು ಕೊಟ್ಟು ಕಳಿಸ್ಬೇಕಾಯ್ತು. ಅದು ಇನ್ನ ಮೇಲೆ ಅವರನ್ನು ಯುದ್ಧಕ್ಕಾಗಿ ಕೊಟ್ಟು ಕಳಿಸುವಂತೆ ಕೇಳ್ಕೊಳ್ತಾ ಇದ್ದೀರಾ. ಅವರಿಗೆ ಶಸ್ತ್ರಾಸ್ತ್ರಗಳ ಪ್ರಯೋಗ ಮಾಡಿಯೂ ಅಭ್ಯಾಸ ಇಲ್ಲ, ಕಲ್ತಿದ್ದಾರೆ ಅದೇ ಪ್ರಯೋಗ ಮಾಡಿ ಅಭ್ಯಾಸ ಇಲ್ಲ, ಯುದ್ಧಕ್ಕೆ ಹೋಗಿ ಅಭ್ಯಾಸ ಇಲ್ಲ. ನೀವು ಹೇಳುವಂತಹ ಸುಬಾಹು ಮಾರೀಚ ಎನ್ನುವಂತಹ ದೊಡ್ಡ ರೈತರನ್ನ ನಿಗ್ರಹ ಮಾಡುವ ತಾಕತ್ತು ನನ್ನ ಮಗನಾದ ರಾಮನಲ್ಲಿ ಇಲ್ಲ. ಯಾಕೆಂದ್ರೆ 8 ವರ್ಷದ ಚಿಕ್ಕ ಬಾಲಕ, ಅಂತಹ ಬಾಲಕ ಆ ಸುಬಾಹು ಮಾರೀಚ ಎನ್ನುವಂತಹ ದೈತ್ಯರನ್ನ ಹೇಗೆ ತಾನೇ ನಿಗ್ರಹ ಮಾಡಲಿಕ್ಕೆ ಸಾಧ್ಯ? ಆದ್ರಿಂದ ಏನೂ ಗೊತ್ತಿಲ್ಲದೆ ಇರತಕ್ಕಂತಹ ನನ್ನ ಮಕ್ಕಳನ್ನ ಕರ್ಕೊಂಡು ಆಗ್ಲೇಬಾರ್ದಾಗಿರ್ತಕ್ಕಂಥ ಅನಾಹುತ ಆದ್ರೆ ಯಾರು ಹೊಣೆಗಾರರು? ಆದ್ರಿಂದ ನಾನು ಕೊಟ್ಟು ಕಳಿಸುವುದಿಲ್ಲ ಅಂತ ಹೇಳಿ ಸಾಕಷ್ಟು ಪ್ರಯತ್ನವನ್ನ ಪಡ್ತಾನೆ. ಆದ್ರೆ ವಿಶ್ವಾಮಿತ್ರ ಋಷಿಗಳು ಮಾತ್ರ ಕೇಳೋದಿಲ್ಲ. ಯಾಕೆ ಅಂದ್ರೆ ತಪಸ್ವಿಗಳಾಗಿರ್ತಕ್ಕಂಥವರಿಗೆ ಯಾರು ಯಾರ ಅವತಾರ ಎನ್ನುವಂತಹ ಜ್ಞಾನ ಇರುತ್ತೆ. ಅಂತಹ ವಿಶ್ವಾಮಿತ್ರ ಋಷಿಗಳು ಬೇರೆಯವ್ರ ಹತ್ರ ಹೋಗೋದಿತ್ತು, ಇಲ್ಲಿಗೆ ಯಾಕೆ ಬಂದ್ರು ಅಂದ್ರೆ ರಾಮ ಸಾಮಾನ್ಯನಾಗಿರ್ತಕ್ಕಂತಹ ಮನುಷ್ಯನಲ್ಲ, ಸಾಕ್ಷಾತ್ ವಾಸುದೇವನೇ ರಾಮನಾಗಿ ಹುಟ್ಟಿರ್ತಕ್ಕಂಥದ್ದು. ಆದ್ದರಿಂದ ಅವನಲ್ಲಿ ಎಲ್ಲಾ ಶಕ್ತಿಯೂ ಇರೋದ್ರಿಂದಾಗಿ ಅವನು ಸಮರ್ಥನಾದವನು ಎನ್ನುವಂತಹ ಜ್ಞಾನ ಇಟ್ಕೊಂಡೇ ವಿಶ್ವಾಮಿತ್ರ ಋಷಿಗಳು ಬರ್ತಾರೆ. ಮೂರ್ಛಿತನಾಗಿ ಕೆಳಗೆ ಬೀಳ್ತಾನಂತೆ ದಶರಥ ಮಹಾರಾಜ. ಆದ್ರೂ ಕೂಡ ತಾವು ಕೇಳೋದಿಲ್ಲ. ಅಹಂ ವೇದ್ಮಿ ಮಹಾತ್ಮಾನಂ ರಾಮಂ ಸತ್ಯಪರಾಕ್ರಮಂ ವಸಿಷ್ಠೋಪಿ ಮಹಾತೇಜ ಯೇ ಚೇಮೇ ತಪಸಿ ಸ್ಥಿತಾಃ. ವಾಲ್ಮೀಕಿ ರಾಮಾಯಣದಲ್ಲಿ ಒಂದು ವಾಲ್ಮೀಕಿ ಋಷಿಗಳು ಹೇಳುವಂತಹ ಮಾತು, ಅಹಂ ವೇದ್ಮಿ ಮಹಾತ್ಮಾನಾಂ. ವಿಶ್ವಾಮಿತ್ರ ಋಷಿಗಳು ಹೇಳ್ತಾರಂತೆ, ನಾನು ನಿನ್ನ ಮಗ ರಾಮನ ಬಗ್ಗೆ ನಾನು ಸಂಪೂರ್ಣವಾಗಿ ತಿಳ್ಕೊಂಡಿದ್ದೇನೆ, ನೀನು ಮಾತ್ರ ಮಗ ಎನ್ನುವಂತಹ ಮಮಕಾರದಿಂದ ಏನೂ ತಿಳಿದಿಲ್ಲ, ಏನೂ ಗೊತ್ತಿಲ್ಲ ಅನ್ನುವಂತಹ ಅಜ್ಞಾನದಲ್ಲಿ ಇದೆಯಾ ಇನ್ನುವರೆಗೂ ಕೂಡ. ಆದರೆ ನಿನ್ನ ಮಗನಾಗಿರ್ತಕ್ಕಂತಹ ರಾಮ ನಮ್ಮ ನಿಮ್ಮ ಹಾಗೆ ಸಾಮಾನ್ಯನಾದವನಲ್ಲ, ಸಾಕ್ಷಾತ್ ಭಗವಂತನೇ ಎನ್ನುವಂತಹ ಜ್ಞಾನ ನನಗೆ ಸಂಪೂರ್ಣವಾಗಿದೆ. ರಾಮಂ ಸತ್ಯಪರಾಕ್ರಮಂ, ಅವನಲ್ಲಿರ್ತಕ್ಕಂತಹ ಸಾಮರ್ಥ್ಯ, ಅವನಲ್ಲಿರ್ತಕ್ಕಂತಹ ಗುಣಗಳನ್ನ ನಾನು ಕಂಡಿದ್ದೇನೆ. ವಸಿಷ್ಠೋಪಿ ಮಹಾತೇಜ ಯೇ ಚೇಮೇ ತಪಸಿ ಸ್ಥಿತಾಃ. ನನ್ನನ್ನು ಬಿಟ್ಟು ಬಿಡು, ನಾನೇನೋ ಕಟುಗ ಅಂತ ತಿಳ್ಕೊ, ನಿನ್ನ ಜೊತೆಗೇನೆ ಇರ್ತಾರಲ್ವ ವಸಿಷ್ಠ ಋಷಿಗಳು, ಅವರನ್ನ ಬೇಕಾದ್ರೂ ಕೇಳು, ರಾಮ ಎಂಥವನು ಅಂತ ಹೇಳಿ ತಾವೇ ನಿಮಗೆ ಹೇಳ್ತಾರೆ. ಆದ್ರಿಂದಾಗಿ ಹೋಗಿ ವಸಿಷ್ಠ ಋಷಿಗಳನ್ನೇ ಕೇಳು ಅಂತ ಕೇಳ್ಕೊಂಡಾಗ ವಸಿಷ್ಠ ಋಷಿಗಳನ್ನು ಕೂಡ ದಶರಥ ಮಹಾರಾಜ ಸ್ವಲ್ಪ ಹೊತ್ತು ಚಿಂತೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಚಿಂತೆ ಮಾಡ್ತಾ ಆ ದಶರಥ ಮಹಾರಾಜ ಹೇಳ್ತಾನೆ, ವಿಶ್ವಾಮಿತ್ರರೇ ಖಂಡಿತವಾಗಿಯೂ ನಾನು ಕೊಟ್ಟು ಕಳಿಸುವುದಿಲ್ಲ. ಯಾಕೆ ಅಂದ್ರೆ ನನಗೆ ದಶರಥ ಅಂತೇಳಿ ಹೆಸರು. ದಶಸು ದಿಕ್ಷುರತಃ, 10 ದಿಕ್ಕಿನಿಂದಲೂ ಕೂಡ ಶತ್ರುಗಳು ನನ್ನ ಮೇಲೆ ಆಕ್ರಮಣಕ್ಕಾಗಿ ಬಂದ್ರೆ ನಾನು 10 ದಿಕ್ಕಿನಲ್ಲಿಯೂ ನಾನು ಆ ಶತ್ರುಗಳನ್ನು ನಿಗ್ರಹ ಮಾಡುವ ತಾಕತ್ತು ನನಗಿದೆ. ಬೇಕಾದ್ರೆ ನಾನೇ ನಿಮ್ಮ ಜೊತೆಗೆ ಬಂದು ನಿಮ್ಮ ಯಜ್ಞವನ್ನು ರಕ್ಷಣೆ ಮಾಡಿಕೊಡ್ತೇನೆ. ಆದರೆ ಬಾಲಕರಾಗಿರ್ತಕ್ಕಂತಹ ನನ್ನ ಮಕ್ಕಳನ್ನ ಮಾತ್ರ ನಿಮ್ಮ ಜೊತೆಗೆ ಕೊಟ್ಟು ಕಳಿಸುವುದಿಲ್ಲ ಅಂತ ಹೇಳಿ ಸಾಕಷ್ಟು ಕೇಳ್ಕೊಳ್ತಾನೆ. ವಿಶ್ವಾಮಿತ್ರ ಋಷಿಗಳು ಎಲ್ಲಿಗೂ ಕೂಡ ತಾವು ಒಪ್ಕೊಳ್ತಾನೆ ಇಲ್ಲ. ಕೊನೆಗೆ ಆ ದಶರಥ ಮಹಾರಾಜ ವಸಿಷ್ಠ ಋಷಿಗಳ ಹತ್ರ ತಾನು ಬಂದು ಕೇಳ್ಕೊಳ್ತಾನೆ. ವಸಿಷ್ಠ ಋಷಿಗಳ ಹತ್ರ ಬಂದು ಕೇಳಿಕೊಂಡಾಗ ಕುಲಪುರೋಹಿತರಾಗಿರ್ತಕ್ಕಂತಹ ವಸಿಷ್ಠ ಋಷಿಗಳು ತಾವು ತಿಳಿಸಿಕೊಡ್ತಾರೆ, ದಶರಥ ನೀನು ತಿಳ್ಕೊಂಡ ಹಾಗೆ ರಾಮ ನನ್ನ ನಿನ್ನ ಹಾಗೆ ಸಾಮಾನ್ಯನಾಗಿರ್ತಕ್ಕಂತಹ ಪ್ರಜೆಯಲ್ಲ, ಸಾಕ್ಷಾತ್ ಭಗವಂತನೇ ಇಂತಿಂತಹ ದುರ್ಜನರನ್ನ ನಿಗ್ರಹ ಮಾಡೋದಕ್ಕೋಸ್ಕರ ತಾನು ಬಂದಿರತಕ್ಕಂಥವನು. ಆದ್ದರಿಂದಾಗಿ ಅವನನ್ನ ವಿಶ್ವಾಮಿತ್ರ ಋಷಿಗಳ ಜೊತೆಗೆ ಕೊಟ್ಟು ಕಳಿಸು. ಖಂಡಿತವಾಗಿಯೂ ಕೂಡ ರಾಮನಿಗೆ ಏನೂ ಕೂಡ ಆಗೋದಿಲ್ಲ. ಲೋಕ ಉದ್ಧಾರ ಆಗ್ಬೇಕಂದ್ರೆ ಇಂತಹ ಕಾರ್ಯವನ್ನ ಮಾಡಲೇಬೇಕು. ಯಾಕೆಂದ್ರೆ ಕ್ಷತ್ರಿಯರ ಧರ್ಮ ಇದು. ಕ್ಷತ್ರಿಯರಾಗಿರ್ತಕ್ಕಂಥವರು ಸೀಟ್ ಮೇಲೆ ಕೂತ್ಕೊಂಡು, ಆಸನದ ಮೇಲೆ ಕೂತ್ಕೊಂಡು ಬರೀ ಪ್ರಜೆಗಳ ಸುಖ ದುಃಖಗಳನ್ನ ಕೇಳ್ತೇನೆ ಅಂತಂದ್ರೆ ಅದು ಕ್ಷತ್ರಿಯ ಧರ್ಮವೇ ಅಲ್ಲ. ಕ್ಷತ್ರಿಯ ಧರ್ಮ ಯಜ್ಞಪಾಲ, ಯಜ್ಞವನ್ನ ರಕ್ಷಣೆ ಮಾಡೋದು ಕೂಡ ಒಂದು ಕ್ಷತ್ರಿಯರ ಧರ್ಮವಾಗತ್ತೆ. ಆದ್ರಿಂದ ನಿನ್ನ ಮಗನಾಗಿರ್ತಕ್ಕಂತಹ ರಾಮ ಕ್ಷತ್ರಿಯನಾಗಿದ್ದಾನೆ. ಆದ್ರಿಂದ ಆ ವಿಶ್ವಾಮಿತ್ರ ಋಷಿಗಳ ಯಜ್ಞವನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಏನು ಕೊಟ್ಟು ಕಳಿಸು, ಅದು ಅವನಲ್ಲಿ ಅಪಾರವಾಗಿರ್ತಕ್ಕಂತಹ ಜ್ಞಾನ ಇದೆ ಅಂತ ಕೇಳಿಕೊಂಡಾಗ ಆಗ ವಸಿಷ್ಠ ಋಷಿಗಳ ಮಾತನ್ನ ಕೇಳಿ ದಶರಥ ಮಹಾರಾಜ ಪರಿಪೂರ್ಣವಾದ ಮನಸ್ಸಿನಿಂದ ಏನು ಕೊಟ್ಟು ಕಳಿಸಲಿಲ್ಲ. ಸ್ವಲ್ಪ ಸಂಕೋಚ ಭಾವನೆಯಿಂದಲೇನೆ ವಸಿಷ್ಠ ಋಷಿಗಳ ಜೊತೆಗೆ ದಶರಥ ಮಹಾರಾಜ ಆ ವಿಶ್ವಾಮಿತ್ರ ಋಷಿಗಳ ಜೊತೆಗೆ ತಾನು ಎಲ್ಲಿಗೆ ಕೊಟ್ಟು ಕಳಿಸ್ತಾನೆ, ಕಾಡಿಗೆ ತಾನು ಕೊಟ್ಟು ಕಳಿಸ್ತಾನೆ.
ಕಾಡಿಗೆ ಕೊಟ್ಟು ಕಳಿಸಿದಾಗ ವಿಶ್ವಾಮಿತ್ರ ಋಷಿಗಳ ಹಿಂದೆ ರಾಮ ಲಕ್ಷ್ಮಣರು ತಾವು ಕಾಡಿಗೆ ಹೋಗ್ಲಿಕ್ಕೆ ತಾವು ಸಿದ್ಧರಾಗ್ತಾರೆ. ರಾಮನನ್ನ ಕರೀತಾನೆ ದಶರಥ, ಇಂತಹ ವಿಶ್ವಾಮಿತ್ರ ಋಷಿಗಳ ಯಜ್ಞ ರಕ್ಷಣೆಗೋಸ್ಕರ ನೀವಿಬ್ಬರೂ ಕೂಡ ಕಾಡಿಗೆ ಹೋಗಬೇಕು ಅಂತ ಕೇಳ್ಕೊಂಡಾಗ, ಆ ಕಾಡಿಗೆ ಹೋಗುವುದು ಅನಂತರ ಸ್ವಲ್ಪ ದೊಡ್ಡವನಾದ್ಮೇಲೆ ಕಾಡಿಗೆ ಹೋಗುವಂತೆ ಅಂದ್ರೆ ಅನಾಯಾಸವಾಗಿ ಯಾವುದೇ ಆಸೆ ಇಲ್ಲದೆ ತಾನು ಹೋದ. ಮೊದಲನೇ ಬಾರಿ ಹೇಳಿದಾಗಲೂ ಕೂಡ ರಾಮನಲ್ಲಿ ಯಾವುದೇ ವಿಕಾರ ಇಲ್ಲದೇನೆ ವಿಶ್ವಾಮಿತ್ರ ಋಷಿಗಳ ಹಿಂದೆ ಬಿಲ್ಲು ಬಾಣವನ್ನು ತಾವು ಧಾರಣೆ ಮಾಡ್ತಾನೆ. ವಸಿಷ್ಠಾಂ ವಾಕ್ಯಮಾಕರ್ಣ್ಯ ರಾಘವ ರಾಮ ಲಕ್ಷ್ಮಣೋ. ವಸಿಷ್ಠ ಋಷಿಗಳ ಮಾತನ್ನ ಕೇಳಿ ರಾಮ ಮತ್ತೆ ಲಕ್ಷ್ಮಣರು ಇಬ್ಬರು ಕೂಡ ತಾವು ಸಿದ್ಧರಾಗ್ತಾರೆ. ಪ್ರೇಷಯಾಮಾಸ ಸುಪ್ರೀತಃ ಕೌಶಿಕಾಯ ಸಮರ್ಪಯತ್. ಆ ಯಾರಿಗೆ? ವಿಶ್ವಾಮಿತ್ರ ಋಷಿಗಳಿಗೆ ದಶರಥ ಮಹಾರಾಜ ಆ ಇಬ್ಬರು ಮಕ್ಕಳನ್ನು ಕೂಡ ಕೈಯನ್ನು ಇಟ್ಟು ಸಮರ್ಪಣೆ ಮಾಡಿ ಕರ್ಕೊಂಡು ಹೋಗಿ ಅಂತ ಹೇಳಿ ತಾನು ಕೊಟ್ಟು ಕಳಿಸ್ತಾನೆ. ಅಷ್ಟು ದುಃಖದಿಂದ ದಶರಥ ಮಹಾರಾಜ ಮೊದಲನೇ ಬಾರಿಗೆ ತಾನು ಕೊಟ್ಟು ಕಳಿಸಿದಾಗ ಆ ಕೈಯಲ್ಲಿ ಬಿಲ್ಲನ್ನ, ಬಾಣವನ್ನ, ಅದೇ ವಿಧವಾಗಿ ಅನೇಕ ವಿಧವಾದ ಆಭರಣಗಳನ್ನ ತೊಟ್ಟಿರ್ತಕ್ಕಂತಹ ರಾಮಚಂದ್ರ ತಾನು ಚಿಕ್ಕ ಬಾಲಕನಾಗಿದ್ದಾರೆ. ಚಿಕ್ಕ ಬಾಲಕರನ್ನ ವಿಶ್ವಾಮಿತ್ರ ಋಷಿಗಳು ಕಾಡಿಗೆ ತಾವು ಕರ್ಕೊಂಡು ಹೋಗ್ತಾರೆ. ಕಾಡಿಗೆ ಕರ್ಕೊಂಡು ಹೋಗಿ ಆ ಕಾಡಿನಲ್ಲಿ ತಮ್ಮ ಒಂದು ಆಶ್ರಮದಲ್ಲಿ ಅವತ್ತಿನ ದಿವಸ ವಿಶ್ರಾಂತಿಯನ್ನು ಪಡಿಲಿಕ್ಕೆ ತಾವು ಸಮಯವನ್ನ ಮಾಡಿಕೊಡ್ತಾರೆ. ಮರುದಿವಸ ರಾಮ ಲಕ್ಷ್ಮಣರನ್ನ ಆ ವಿಶ್ವಾಮಿತ್ರ ಋಷಿಗಳು ತಾವು ಎಬ್ಬಿಸಬೇಕು. ಎಬ್ಬಿಸುವಾಗ ಹೇಗೆ ಎಬ್ಬಿಸಿದ್ರು ವಿಶ್ವಾಮಿತ್ರ ಋಷಿಗಳು? ಎಲ್ಲಾ ಕಡೆಯಲ್ಲಿ ಹಾಸ್ಟೆಲ್ಗಳಲ್ಲಿ ನಾವು ನೋಡಿದ್ರೆ 7 ಅಂತ ಹೇಳಿ ಬಾಗಿಲು ಹೊಡೆದು ಎಬ್ಬಿಸ್ತಾರೆ. ಎಲ್ಲ ಸಾಮಾನ್ಯವಾಗಿ ಸಾಕಷ್ಟು ಹೊತ್ತು ಮಲ್ಕೊಂಡ್ರೆ ಹಾಗೆ ಎಬ್ಬಿಸುವಂತಹ ಕ್ರಮ, ಎಷ್ಟೊತ್ತಾಯ್ತು ಮಲ್ಕೊಂಡು ಎದ್ದೇಳು ಅಂತ ಹೇಳಿ. ಆದ್ರೆ ವಿಶ್ವಾಮಿತ್ರ ಋಷಿಗಳು ಎಬ್ಬಿಸಿದ್ದ ಕ್ರಮ ಅದು ಭಾರಿ ಸೊಗಸಾಗಿರ್ತಕ್ಕಂತಹ ಕ್ರಮ. ವಿಶ್ವಾಮಿತ್ರ ಋಷಿಗಳು ಅನ್ಕೊಳ್ತಾರಂತೆ, ನಾನು ಚಿಕ್ಕ ಬಾಲಕನಾದ ರಾಮ ಲಕ್ಷ್ಮಣರನ್ನ ಕಟುವಾದ ಮನಸ್ಸಿನಿಂದ ನಾನು ಕಾಡಿಗೆ ಕರ್ಕೊಂಡು ಬಂದಿದ್ದೇನೆ. ಮಕ್ಕಳು ಮಲ್ಕೊಂಡಾಗ ಭಾರಿ ಚಂದ ನೋಡ್ಲಿಕ್ಕೆ. ಅಂತಹ ಚಂದವಾದ ಮುಖವುಳ್ಳಂತಹ ರಾಮ ಇಂತಹ ಅಯೋಧ್ಯ ನಗರದಲ್ಲಿ ತಾನು ಮಲ್ಕೊಂಡಿದ್ದಾಗ ಇವತ್ತು ಬೆಳಿಗ್ಗೆ ಕೌಸಲ್ಯೆ ಬಾಗಿಲನ್ನ ತೆಗೆದು ರಾಮ ಲಕ್ಷ್ಮಣರನ್ನ ಎಬ್ಬಿಸುವಂತಹ ಪ್ರಸಂಗ ಬರುತ್ತೆ. ಕೌಸಲ್ಯಗೆ, ಸುಮಿತ್ರೆಗೆ ರಾಮ ಲಕ್ಷ್ಮಣರನ್ನ ಎಬ್ಬಿಸುವಂತಹ ಪ್ರಸಂಗ ಬಂದಾಗ ಆ ಮಲ್ಕೊಂಡಿರ್ತಕ್ಕಂತಹ ಗೃಹಕ್ಕೆ ಹೋಗಿ ತಾವು ಹಾಸಿಗೆಯಲ್ಲಿ ನೋಡ್ತಾರೆ. ಆದ್ರೆ ರಾಮ ಲಕ್ಷ್ಮಣರು ಅಲ್ಲಿ ಇರುವುದೇ ಇಲ್ಲ. ಕಟುಕನಾದ ನನ್ನ ಜೊತೆಗೆ ಬಂದಿದ್ದಾರೆ. ಆದ್ರಿಂದ ವಿಶ್ವಾಮಿತ್ರ ಋಷಿಗಳು ಎಬ್ಬಿಸುವಂತಹ ಕ್ರಮ ಎಂಥದ್ದು ಅಂದ್ರೆ, ಕೌಸಲ್ಯ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರಶಾರ್ಧೂಲ ಕರ್ತವ್ಯಂ ದೈವಮಾನ್ಹಿಕಂ. ಕೌಸಲ್ಯ ಸುಪ್ರಜಾ ಅಂತ ಯಾಕೆ ಹೇಳಬೇಕಿತ್ತು? ದಶರಥನಂದನ ರಾಮ ಅಂತ ಹೇಳ್ಬೋದಿತ್ತು, ಅಥವಾ ಬೇರೆ ವಿಶೇಷಣವನ್ನು ಕೊಡ್ಬೋದಿತ್ತು. ಇದನ್ನೇ ಯಾಕೆ ಕೊಟ್ರು ಅಂದ್ರೆ, ನನ್ನ ಕಾರಣದಿಂದ ಕೌಸಲ್ಯ ಇವತ್ತು ಎಷ್ಟು ದುಃಖ ಪಡ್ತಾ ಇದ್ದಾಳೋ ಏನೋ ಅನ್ನುವಂತಹ ನೆಪದಲ್ಲಿ ಆಕೆಯನ್ನು ಸ್ಮರಣೆ ಮಾಡ್ತಾ ರಾಮ ಲಕ್ಷ್ಮಣರನ್ನ ಎಬ್ಬಿಸಿ ಉತ್ತಿಷ್ಟ ನರಶಾರ್ಧೂಲ ಕರ್ತವ್ಯಂ ದೈವಮಾನ್ಹಿಕಂ, ನಿನ್ನ ದೈನಂದಿಕ ಕರ್ಮಗಳನ್ನ ಮುಂದುವರಿಸುವಂತೆ ಕೇಳಿಕೊಂಡಾಗ ರಾಮ ಲಕ್ಷ್ಮಣರು ಹೇಳ್ತಾರೆ, ಸ್ನಾನಾದಿಗಳನ್ನು ಮಾಡಿಕೊಂಡು ಕ್ಷತ್ರಿಯರು ಮಾಡುವಂತಹ ಅನೇಕ ಕರ್ಮಗಳನ್ನ ತಾವು ಮಾಡಿ ವಿಶ್ವಾಮಿತ್ರ ಋಷಿಗಳ ಹತ್ರ ತಾವು ಬರ್ತಾರೆ. ವಿಶ್ವಾಮಿತ್ರ ಋಷಿಗಳ ಹತ್ರ ಬಂದಾಗ ವಿಶ್ವಾಮಿತ್ರ ಋಷಿಗಳು ತತ್ರ ಮಂತ್ರೋ ಪ್ರವಕ್ಷ್ಯಾಮಿ ಬಲ ಅತಿಬಲಾಮಪಿ ಕ್ಷುತ್ಪಪಾಸೀತಿ ವಾಂ ಶ್ರೇಷ್ಠ ಬ್ರಹ್ಮೋಕ್ತೌ ಸರ್ವಕಾಮದೋ. ವಿಶ್ವಾಮಿತ್ರ ಋಷಿಗಳ ಹತ್ರ ಬಂದಾಗ ಆ ವಿಶ್ವಾಮಿತ್ರ ಋಷಿಗಳು ಏನ್ ಮಾಡ್ತಾರೆ ಅಂದ್ರೆ, ಆ ಇಬ್ಬರು ಚಿಕ್ಕ ಬಾಲಕರಿಗೆ ರಾಮ ಲಕ್ಷ್ಮಣರಿಗೆ ಬಲ ಮತ್ತೆ ಅತಿಬಲ ಎನ್ನುವಂತಹ 2 ಮಂತ್ರಗಳ ಉಪದೇಶ ಮಾಡ್ತಾರೆ. ಉಪದೇಶ ಮಾಡಿ ಅವರನ್ನ ಕಾಡಿನಲ್ಲಿ ಸಂಚಾರಕ್ಕೆ ಕರ್ಕೊಂಡು ಹೋಗ್ತಾರೆ. ಇದರ ಪ್ರಯೋಜನ ಏನು? ಯಾಕೆ ಈ ಮಂತ್ರಗಳನ್ನ ಉಪದೇಶ ಮಾಡಬೇಕಿತ್ತು ಅಂತಂದ್ರೆ, ಕ್ಷುತ್ಪಿಪಾಸಾದಿ ಮಾನವ್ ಸ್ಯಾತ್. ಕ್ಷುತ್ ಮತ್ತೆ ಪಿಪಾಸ. ಕ್ಷುತು ಅಂತಂದ್ರೆ ಹಸಿವೆ, ಕ್ಷುತು ಅಂದ್ರೆ ನೀರಡಿಕೆ, ಪಿಪಾಸ ಕ್ಷುತು ಅಂದ್ರೆ ಹಸಿವೆ, ಪಿಪಾಸ ಅಂದ್ರೆ ನೀರಡಿಕೆ. ಈ ಎರಡೂ ಕೂಡ ಮನುಷ್ಯರಿಗೆ ಬರಬಾರದು. ಇಂತಹ ಕಾಡಿನಲ್ಲಿ ವಾಸ ಮಾಡುವಂತಹ ಋಷಿಮುನಿಗಳು ಅನಾಯಾಸವಾಗಿ ಸಾಕಷ್ಟು ದಿನಗಳು ಹಾಗೆ ತಪಸ್ಸು ಮಾಡ್ತಾ ಇರ್ತಾರೆ. ಅವರಿಗೆ ನೀರಡಿಕೆ ಹಸಿವೆ ಆಗಲ್ವಾ ಅಂತಂದ್ರೆ ಆಗತ್ತೆ. ಆದ್ರೆ ಅವರಿಬ್ಬರೂ ಕೂಡ ಅವರೆಲ್ಲರೂ ಕೂಡ ಈ 2 ಮಂತ್ರಗಳನ್ನ, ಬಲ ಮತ್ತೆ ಅತಿಬಲ ಎನ್ನುವಂತಹ ಮಂತ್ರಗಳನ್ನ ಸಿದ್ಧ ಮಾಡಿಕೊಂಡಾಗ ಈ ಮಂತ್ರಗಳ ಸಾರ ಏನು, ಇದರ ಮಂತ್ರ ಪ್ರಭಾವ ಏನು ಅಂದ್ರೆ, ಯಾರು ಈ ಮಂತ್ರವನ್ನ ಉಪದೇಶ ಮಾಡ್ತಾರೋ, ಸ್ವೀಕಾರ ಮಾಡಿ ಅದನ್ನ ಜಪ ಮಾಡ್ತಾರೋ ಅವರಿಗೆ ಹಸಿವು ಇರುವುದಿಲ್ಲ, ನೀರಡಿಕೆನೂ ಕೂಡ ಇರುವುದಿಲ್ಲ. ಆದ್ರಿಂದಾಗಿ ಈ 2 ಮಂತ್ರಗಳನ್ನ ಉಪದೇಶ ಮಾಡಿ ಮುಂದಿನ ಜೊತೆಗೆ ನೀವು ಸಾಗುವಂಥವರು, ನೀವು ಬರುತ್ತಾ ಇರುವಾಗ ನಮಗೆ ಹೊಟ್ಟೆ ತುಂಬ ಊಟಕ್ಕೆ ಹಾಕು ಅಂದ್ರೆ ಸಾಧ್ಯವಿಲ್ಲ. ಆದ್ರಿಂದಾಗಿ ಈ 2 ಮಂತ್ರಗಳನ್ನ ಉಪದೇಶ ಪಡೆದು ಆ ವಿಶ್ವಾಮಿತ್ರ ಋಷಿಗಳು ಅವರಿಬ್ಬರನ್ನು ಕೂಡ ಕರ್ಕೊಂಡು ಹೋಗ್ತಾರೆ ವನವಾಸಕ್ಕೆ. ಇಂತಹ ಕಾಡಿನಲ್ಲಿ ಕರ್ಕೊಂಡು ಹೋಗುವಾಗ ಮೊಟ್ಟ ಮೊದಲು ಭಗವಂತ ಏನ್ ಮಾಡ್ತಾನೆ, ಭಗವಂತ ತಾನು ರಾಮನನ್ನ ಕರ್ಕೊಂಡು ಹೋಗ್ತಾರೆ ವಿಶ್ವಾಮಿತ್ರ ಋಷಿಗಳು. ರಾಮನನ್ನ ಕರ್ಕೊಂಡು ಹೋಗುವಾಗ ಮೊದಲನೇ ಪರಮಾತ್ಮ ಮಾಡಿರ್ತಕ್ಕಂತಹ ಸಂಹಾರ ಯಾರದ್ದು ಅಂತಂದ್ರೆ
ದುಷ್ಪಾವನಂ ತಥೋ ಘೋರಂ ಗಚ್ಚನ್ ಪ್ರಪ್ರಚ್ಛ ರಾಘವಃ ಮುನಿಶಾರ್ಧೂಲ ಕೇಸ್ಯೇತಂ ವನಂ ಘೋರಂ ಮಹೋರದಿತಿ. ಆ ಅನೇಕ ಭಯಂಕರವಾಗಿರ್ತಕ್ಕಂತಹ ಕಾಡಿನಲ್ಲಿ ಅನೇಕ ಭೂತ ಪ್ರೇತಗಳು ಸಂಚಾರ ಮಾಡುವಂಥದ್ದು ಸಹಜ. ಅಂತಹ ಅನೇಕ ಭೂತಗಳಿಗೆ ನಿಯಾಮಕಳಾಗಿರ್ತಕ್ಕಂಥವಳು ಒಬ್ಬ ಪ್ರೇತ ಇತ್ತಂತೆ. ಅವಳೇ ತಾಟಕಿ ಎನ್ನುವಂತಹ ರಾಕ್ಷಸಿ. ಆ ತಾಟಕಿಯನ್ನು ಭಗವಂತ ಅನಾಯಾಸವಾಗಿ ವಿಶ್ವಾಮಿತ್ರ ಋಷಿಗಳು ತಾವು ತೋರಿಸಿಕೊಡ್ತಾರೆ. ಈ ತಾಟಕಿಯನ್ನ ಸಂಹಾರ ಮಾಡಬೇಕು, ಅವಳಿಗೆ ಅವಧ್ಯತ್ವ ವರ ಇತ್ತು, ಬ್ರಹ್ಮದೇವರ ವರ ಇತ್ತು. ಅಂತಹ ವರವನ್ನ ಭಗವಂತ ತಾನು ದಮನ ಮಾಡಿ ಆ ತಾಟಕಿಯನ್ನು ಭಗವಂತ ತಾನು ಸಂಹಾರ ಮಾಡ್ತಾನೆ. ಸಂಹಾರ ಮಾಡಿ ಆ ಬ್ರಹ್ಮದೇವರ ಅವಧ್ಯತ್ವ ವರವನ್ನ ತಾನು ಮಣಿಸಿ ಬಿಟ್ಟು ತಾನು ಭಂಗ ಮಾಡಿ ತಾಟಕಿಯನ್ನ ಅನಂತ ಮಸ್ಸಿಗೆ ತಾನು ಕೊಟ್ಟು ಕಳಿಸ್ತಾನೆ. ಈ ವಿಧವಾಗಿ ತಾಟಕಿಯನ್ನ ಭಗವಂತ ಮೊಟ್ಟ ಮೊದಲು ತಾನು ಸಂಹಾರ ಮಾಡಿದ್ದು. ಈ ರಾಮಾಯಣದಲ್ಲಿಯೂ ಕೂಡ ಮೊಟ್ಟ ಮೊದಲು ಸಂಹಾರ ಮಾಡಿದ್ದು ತಾಟಕಿಯನ್ನ. ಕೃಷ್ಣಾವತಾರದಲ್ಲಿಯೂ ಕೂಡ ಕೃಷ್ಣನಾಗಿ ಹುಟ್ಟಿ ಮೊಟ್ಟ ಮೊದಲು ಸಂಹಾರ ಮಾಡಿದ್ದು ಪೂತನೆಯನ್ನ. ಆ ತಾಟಕಿಯನ್ನೇ ಪೂತನೆಯಾಗಿ ಹುಟ್ಟಿರ್ತಾಳೆ ಅಲ್ಲಿ. ಅಂತಹ ರಾಮ ಮತ್ತೆ ಕೃಷ್ಣ ಇಬ್ಬರೂ ಕೂಡ ಮೊಟ್ಟ ಮೊದಲು ತಮ್ಮ ಅವತಾರ ಕಾರ್ಯದಲ್ಲಿ ಸಂಹಾರ ಮಾಡಿರ್ತಕ್ಕಂಥದ್ದು ಈ ದುಷ್ಟಳಾಗಿರ್ತಕ್ಕಂತಹ ತಾಟಕಿಯನ್ನೇ ಎನ್ನುವಂತಹ ತತ್ವ ನಮಗೆ ಇಲ್ಲಿ ತಿಳಿದು ಬರುತ್ತೆ. ಅಂತಹ ತಾಟಕಿಯನ್ನು ಸಂಹಾರ ಮಾಡಿ ಅನಂತರ ಅವರನ್ನ ಮುಂದೆ ಕರ್ಕೊಂಡು ಹೋಗ್ತಾರೆ. ಇಂತಹ ಅನೇಕ ವಿಷಯಗಳನ್ನ ರಾಘವೇಂದ್ರ ತೀರ್ಥ ಶ್ರೀಪಾದರು ರಾಮಚಾರಿತ್ರ್ಯ ಮಂಜರಿ ಎನ್ನುವಂತಹ ಗ್ರಂಥದಲ್ಲಿ ತಾವು ಉಲ್ಲೇಖ ಮಾಡ್ತಾರೆ. ಶ್ರೀಮಾನ್ ಪೂರ್ವಂ ಪ್ರಜಾತಃ ದಶರಥ ನೃಪತೇಃ ರಾಮನಾಮಾಥನೀತಃ ವಿಶ್ವಾಮಿತ್ರೇಣ ಮಂತ್ರ ಹೃದನುಜ ಸಹಿತಃ ತಾಟಕಾನ್ ಧಾತುಕೋಸ್ತ್ರಂ ಬ್ರಹ್ಮಾದ್ಯಂ ಪ್ರಾಪ್ಯ ಹತ್ವಾ ಅಂತ ಹೇಳಿ ಒಂದು ಪ್ರಸಂಗ ಬರುತ್ತೆ. ಈ ಮಂತ್ರವನ್ನು ಹೇಳ್ತಾರೆ. ಬ್ರಹ್ಮಾದ್ಯಂ ಪ್ರಾಪ್ಯ ಹತ್ವಾ ನಿಶಿಚರ ನಿಕರಂ ಯಜ್ಞಪಾಲೋ ವಿಮೋಚ್ಯ ಅಹಲ್ಯಾಂ ಶಾಪಾಂಶ ಭುಂಕ್ತ್ವಾ ಶಿವಧನ ರೂಪಯನ್ ಜಾನಕೀನ ಪ್ರಸೀದೇತ್. ಇಲ್ಲಿ ನಮಗೊಂದು ಸಂಶಯ ಬರುತ್ತೆ. ರಾಯರು ಈ ರಾಮಚಾರಿತ್ರ್ಯ ಮಂಜರಿ ಗ್ರಂಥದಲ್ಲಿ ಉಲ್ಲೇಖ ಮಾಡುವಾಗ ತಾಟಕಾನ್ ಘಾತುಕೋಸ್ತ್ರಂ ಬ್ರಹ್ಮಾದ್ಯಂ ಪ್ರಾಪ್ಯ ಅಂತ ಹೇಳಿ ತಾವು ಬರೀತಾರೆ. ತಾಟಕೆಯನ್ನು ಸಂಹಾರ ಮಾಡಿ ಅನಂತರ ಅನೇಕ ವಿದ್ಯೆಗಳನ್ನು ತಾವು ಕಲಿತಾರೆ ಅಂತ. ಆದರೆ ಸಂಗ್ರಹ ರಾಮಾಯಣದಲ್ಲಿ ಆಚಾರ್ಯ ಮಧ್ವರು ಬರೆದಿರ್ತಕ್ಕಂತಹ ತಾತ್ಮನಿರ್ಣಯ ಎನ್ನುವಂತಹ ರಾಮಾಯಣದಲ್ಲಿ ವಾಲ್ಮೀಕಿ ಋಷಿಗಳ ರಾಮಾಯಣದಲ್ಲಿ ಹೇಳುವಾಗ ಅವರೆಲ್ಲರೂ ಕೂಡ ಏನು ಹೇಳ್ತಾರೆ? ವಿಶ್ವಾಮಿತ್ರ ಋಷಿಗಳ ಆಶ್ರಮದಲ್ಲಿ ಬಲ ಅತಿಬಲ ಎನ್ನುವಂತಹ ವಿದ್ಯೆಗಳ ಜೊತೆಗೆ ಅನೇಕ ವಿಧವಾದ ವಿದ್ಯೆಗಳನ್ನು ತಾವು ಕಲಿತು ಅನಂತರ ರಾಮ ಏನು ಮಾಡಿದ? ತಾಟಕೆಯನ್ನು ಸಂಹಾರ ಮಾಡಿದ. ಆದರೆ ರಾಯರು ಹೇಳುವಾಗ ಮಾತ್ರ ತಾಟಕಾನ್ ಘಾತುಕೋಸ್ತ್ರಂ ಬ್ರಹ್ಮಾದ್ಯಂ ಪ್ರಾಪ್ಯ, ತಾಟಕೆಯನ್ನು ಸಂಹಾರ ಮಾಡಿ ಅನಂತರ ಬ್ರಹ್ಮಾದಿ ವಿದ್ಯೆಗಳನ್ನು ತಾವು ಕಲಿತರು ರಾಮ ಲಕ್ಷ್ಮಣರು ಅಂತೆ ಉಲ್ಲೇಖ ಮಾಡ್ತಾರೆ ರಾಘವೇಂದ್ರ ತೀರ್ಥ ಶ್ರೀಪಾದರು. ವ್ಯತ್ಯಾಸ ಬಂತಲ್ವಾ? ರಾಮಾಯಣ ಹೇಗಿದೆ ಹಾಗೆ ಬರೀಬೇಕು ರಾಯರು. ಆದರೆ ವ್ಯತ್ಯಾಸ ಮಾಡಿ ಬರೋದ್ರಿಂದ ಅದು ಸರಿನಾ ತಪ್ಪೋ ಅಂತ ಹೇಳಿ ಪ್ರಶ್ನೆ ಬರಬಹುದು. ಅದಕ್ಕೆ ವ್ಯಾಖ್ಯಾನಕಾರ ಉತ್ತರವನ್ನು ಕೊಡ್ತಾರೆ. ರಾಯರ ಆಂತರ್ಯ ಏನು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಸಾಕ್ಷಾತ್ ಭಗವಂತನೇ ರಾಮನಾಗಿ ಹುಟ್ಟಿದ. ಭಗವಂತನಿಗೆ ಯಾವುದೇ ವಿಧವಾದ ಬ್ರಹ್ಮಾದಿ ಅಸ್ತ್ರಗಳ ವಿದ್ಯೆ ಬೇಕಾಗಿಲ್ಲ. ಒಂದು ತಾಟಕಿಯನ್ನು ಸಂಹಾರ ಮಾಡಲಿಕ್ಕೆ ಯಾಕೆ ಬೇಕು ಅವನಿಗೆ ಬ್ರಹ್ಮಾದಿ ಅಸ್ತ್ರಗಳು? ಎಲ್ಲ ಬ್ರಹ್ಮಾದಿ ಶಸ್ತ್ರಾದಿ ಅಸ್ತ್ರಗಳ ಅಭಿಮಾನಿ ದೇವತೆಗಳು ಕೂಡ ರಾಮನ ಪಾದ ಬುಡದಲ್ಲಿ ತಾವು ಸೇವೆಗಾಗಿ ನಿಂತಿರ್ತಾರೆ. ಅಂತಹ ಬ್ರಹ್ಮಾದಿ ಅಸ್ತ್ರ ವಿದ್ಯೆಯನ್ನ ತಾನು ಕಲಿಯದೇನೆ ತಾಟಕೆಯನ್ನು ತಾನು ಸಂಹಾರ ಮಾಡಿದ ಅನ್ನುವಂತಹ ತತ್ವ ಪ್ರಪಂಚಕ್ಕೆ ತೋರಿಸುವುದಕ್ಕೋಸ್ಕರವಾಗಿ ಅನೇಕರು ಹಾಗೆ ಹೇಳಿದ್ದಾರೆ. ಬ್ರಹ್ಮಾದಿ ವಿದ್ಯೆಗಳನ್ನು ಕಲಿತು ಅನಂತರ ತಾಟಕೆಯನ್ನು ಸಂಹಾರ ಮಾಡಿದ ಅಂತ. ಆದರೆ ಅದು ಕರೆಕ್ಟೇ. ವಿಶ್ವಾಮಿತ್ರ ಋಷಿಗಳ ಆಶ್ರಮದಲ್ಲಿ ಅನೇಕ ಶಸ್ತ್ರಾಸ್ತ್ರಗಳ ಅಭಿಮಾನಿ ದೇವತೆಗಳ ಒಂದು ಮಂತ್ರಗಳನ್ನ ತಾವು ಕಲಿತು ಕೊನೆಗೆ ತಾಟಕೆಯನ್ನು ಸಂಹಾರ ಮಾಡಿದ್ದು ನಿಜ. ಆದರೆ ರಾಯರು ತಿಳಿಸುವಾಗ ತಾಟಕೆಯನ್ನು ಸಂಹಾರ ಮಾಡಿದ ನಂತರವೇ ಬ್ರಹ್ಮಾದಿ ಅಸ್ತ್ರಗಳನ್ನ ಕಲಿತ ಅಂತಂದ್ರೆ ಇದರ ಅರ್ಥ ಏನು ಅಂದ್ರೆ ಬ್ರಾಹ್ಮಣಿಗೆ ಯಾವುದೇ ವಿಧವಾದ ವಿದ್ಯೆಯ ಅವಶ್ಯಕತೆ ಇಲ್ಲ. ತಾನು ಸ್ವತಃ ಸ್ವಶಕ್ತನಾಗಿರ್ತಕ್ಕಂಥವನು. ಪ್ರತಿಭೆ ಅಪಾರವಾಗಿರ್ತಕ್ಕಂತಹ ಪ್ರತಿಭೆ. ಒಂದನ್ನು ಕಲಿತು ಅನಂತರ ಪ್ರಯೋಗ ಮಾಡುವಂತಹ ಒಂದು ಪ್ರಸಂಗವೇ ರಾಮನಿಗೆ ಬರೋದಿಲ್ಲ. ಅಂತಹ ತತ್ವವನ್ನು ಸೂಚನೆ ಮಾಡೋದಕ್ಕೋಸ್ಕರವಾಗಿಯೇನೆ ರಾಮ ಮೊದಲು ತಾಟಕೆಯನ್ನು ಸಂಹಾರ ಮಾಡಿ ಅನಂತರ ಬ್ರಹ್ಮಾದ್ಯಂ ಪ್ರಾಪ್ಯ, ಅನೇಕ ಬ್ರಹ್ಮಾದಿ ಅಸ್ತ್ರಗಳ ವಿದ್ಯೆಯನ್ನು ತಾನು ಕಲಿತಾ ಎನ್ನುವಂತಹ ತತ್ವವನ್ನ ರಾಘವೇಂದ್ರ ತೀರ್ಥ ಶ್ರೀಪಾದರು ತಾವು ತಿಳಿಸಿಕೊಡ್ತಾರೆ. ಅಂತಹ ಆ ತಾಟಕೆಯನ್ನ ಭಗವಂತ ತಾನು ಸಂಹಾರ ಮಾಡ್ತಾನೆ. ಅನಂತರ ಭಗವಂತನನ್ನ ವಿಶ್ವಾಮಿತ್ರ ಋಷಿಗಳು ಕರ್ಕೊಂಡು ಹೋಗುವಾಗ ಮುಂದೆ ಸುಬಾಹು ತಾವು ಯಜ್ಞವನ್ನು ಮಾಡ್ತಾರೆ. ಸುಬಾಹು ಮಾರೀಚ ಎನ್ನುವಂತಹ ದೈತ್ಯರನ್ನ ಭಗವಂತ ಹೇಗೆ ತಾನು ಸಂಹಾರ ಮಾಡಿದ, ಅವರಿಬ್ಬರಿಗೂ ಕೂಡ ಯಾವ ವರ ಇತ್ತು, ಯಾಕೆ ಅವರು ಅಂತಹ ಯೋನಿಯಲ್ಲಿ ಹುಟ್ಟಿ ಆ ವಿಶ್ವಾಮಿತ್ರ ಋಷಿಗಳ ಯಜ್ಞವನ್ನ ಭಂಗಗೊಳಿಸ್ತಾ ಇದ್ರು, ರಾಮ ಯಾರನ್ನ ಸಂಹಾರ ಮಾಡಿದ, ಯಾರನ್ನ ಬಿಟ್ಟ ಅನ್ನುವಂತಹ ವಿಷಯವನ್ನ ನಾಳೆ ಚಿಂತನೆ ಮಾಡೋಣ ಅಂತ ಹೇಳ್ತಾ 4 ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಗುರುವಂತರ್ಯಾಮಿ ವೇದವ್ಯಾಸಾಯ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.